ನಾಯಕತ್ವ ನಿಭಾಯಿಸುವ ಶಕ್ತಿ ಸತೀಶ್ ಜಾರಕಿಹೊಳಿಗಿದೆ ಅಂತ ಪರೋಕ್ಷ ಅಂದರೆ ಇವ್ರಿಗೆ ನಾಯಕತ್ವ ಬಿಟ್ಕೊಟ್ಟಂಗೆ ಸತೀಶ್ ಜಾರಕಿಹೊಳಿಗೆ ಎದ್ದಿದ್ರೆ ಹೇಳ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು ಅಂದರೆ ಡಿ ಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕೊಂತಿದ್ರು ಆಗಲೇ CM ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ. ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ, ಮುಂದೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು, ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ. ಅದನ್ನು ಅವ್ರೇನು ಹೇಳಿದ್ರು, BJP ಅವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಈಗ ಯಾಕೆ ಹೇಳ್ತಾ ಇದ್ದಾರೆ? ಅವರ ಮಗ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಹೋಗಿ ಹೇಳೋ ಅಂಥ ಅವಶ್ಯಕತೆ ಏನು? ಅದನ್ನು ಅದು ಬೆಳಗಾವಿ ಎಲ್ಲ ಕಿರಿಕಾಗೋದು ಹೊಸರಿನೂ ಅಲ್ಲಿಂದನೇ ಶುರುವಾಗಿದ್ದು ಪಕ್ಷಾಂತರ. ಈಗ ಅಲ್ಲೇ ಕಳೆದ ಬಾರಿ ನಮ್ಮ ಸರ್ಕಾರ ಬಂದಾಗೂ ಅಲ್ಲಿಂದನೇ ಶುರುವಾಗಿದ್ದು. ಫಸ್ಟು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಈಗಲೂ ಕೂಡ ಅಲ್ಲಿಂದನೇ ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದಕ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ರು, ಅದು ನಿಜ ಆಗ್ತಾ ಇದೆ. ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಏನಾಗ್ತಾ ಇದೆ ಅದು ನಿಜ ಆಗ್ತಾ ಇದೆ ಅಂದರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಒಂದು ರೀತಿ ಗೊಂದಲದ ಗೂಡಾಗಿದೆ. ಒಂದು ಕಡೆ RSS ವಿಚಾರ ಇರ್ಬೋದು, ಇನ್ನೊಂದು ಕಡೆ ಜಾತಿ ಗಣತಿ ಇರ್ಬೋದು, ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರುವಂಥ ಗುಂಡಿಗಳನ್ನು ನೋಡ್ತಾ ಇದ್ದೀರಿ ನಾವು. ಈ ಥರದ್ದೆಲ್ಲ ವಿಚಾರಗಳನ್ನು ಅವರು ಅಭಿವೃದ್ಧಿ ಕುಂಠಿತ ಮಾಡಿ ಈ ಥರದ ವಿಚಾರಗಳಿಗೆ ಡೈವರ್ಟ್ ಮಾಡ್ತಾವ್ರೆ. ಜನ ಏನು ಮಾಡ್ತಾರೆ, ಯಾಕೆ ಅಭಿವೃದ್ಧಿ ಮಾಡಿಲ್ಲ, ನಮ್ಮ ರಸ್ತೆ ಸರಿ ಇಲ್ಲ, ನಮ್ಮ ಆಸ್ಪತ್ರೆ ಸರಿ ಇಲ್ಲ, ನಮ್ಮ ಶಾಲೆ ಸರಿ ಇಲ್ಲ, ಹಿಂಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಜನ. ಅದಕ್ಕೆ ಡೈವರ್ಟ್ ಮಾಡೋಕ್ಕೆ ಈಗ ಯತೀಂದ್ರ ಒಂದು ಹುಳ ಬಿಟ್ಟಿದ್ದಾರೆ. ಇದೊಂದು ಅಷ್ಟು ದಿನ ಓಡ್ತೈತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಒಟ್ಟಿನಲ್ಲಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಯಾವಾಗ ಸರ್ಕಾರ ಬಿದ್ದೋಗ್ತೈತೋ ಗೊತ್ತಿಲ್ಲ, ಆ ಪರಿಸ್ಥಿತಿ. ಅವ್ರ ಮನೆ ಅಲ್ವಲ್ರಿ, ಮನೆಯಲ್ಲಿ ಎಲ್ಲ ಚರ್ಚೆ ಮಾಡಿನೇ ಮಾಡಿರೋದು. ಇಲ್ಲಾಂದ್ರೆ ಅವರೇ ಕೇಳ್ತಾರೆ. ಜಾರಕಿಹೊಳಿ ಅವರು ಕೂಡ ಅದನ್ನು ನಾನು ಮೊದಲೇ ಹೇಳಿದ್ದೆ, CM ಆಗ್ತೀನಿ 28. ಅವರು ಅವತ್ತೇ ಟವಲ್ ಹಾಕ್ಬಿಟ್ಟವ್ರಿ. ಒಟ್ಟಿನಲ್ಲಿ DKಗೆ ತಪ್ಪಿಸ್ಬೇಕು, ಅದಕ್ಕೋಸ್ಕರ ಒಂದು ಕುತಂತ್ರವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ, ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರ ಬಿದ್ದರೆ ಹೊಸ ಎಲೆಕ್ಷನ್ಗೆ ನಾವು ಹೋಗ್ತೀವಿ ಅಷ್ಟೇ. ದಲಿತ ಸಂಘಟನೆ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೆ ಹೋಗಲ್ಲ. ಈಗ ದಲಿತ ಸಂಘರ್ಷ ಕಮಿಷನ್ ಆಗಲಿ, ಭೀಮ್ ಆಗಲಿ, ಅವರೆಲ್ಲ ಮಾಡೋಕ್ಕೆ ಅಧಿಕಾರ ಇದೆ ರೀ. ಮಾಡಬೇಡ ಅಂತ ಯಾರು ಹೇಳಿದ್ದಾರೆ ಅವ್ರಿಗೆ? ಅವ್ರು ಮಾಡಬೇಕು. ಅವ್ರು ಮೊದಲಿಂದನೂ ಮಾಡ್ತಾ ಇದ್ದಾರೆ, ಭಾಳ ವರ್ಷಗಳಿಂದಲೂ ಹಿಂದೆನೂ ಮಾಡಿದ್ದಾರೆ. ಮಾಡಲಿ, ಅವರು ಸಂತೋಷ, ಅದರಲ್ಲೇನು. ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಾವೇಂದು ಎಂದು ಹೇಳಿಲ್ಲ, ಅದನ್ನು ಮಾಡಲಿ. ಮತ್ತು ಅವ್ರ ಪ್ರಿಯಾಂಕಾ ಖರ್ಗೆ ಇದಕ್ಕೆ ನಾನು ರಿಯಾಕ್ಷನ್ ಮಾಡೋಕ್ಕೆ ಹೋಗಲ್ಲ. RSS ಪಥಸಂಚಲನ ಈಗ ಅವ್ರ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ. IT BT ಅವರೆಲ್ಲ ರಾಜ್ಯ ಬಿಟ್ಟು ಓಡೋಗ್ತಾ ಇದ್ದಾರೆ. ಈಗ ಮೊನ್ನೆನೂ ಕೂಡ 1,30,30,000 ಕೋಟಿ ಮತ್ತು 30,000 ಉದ್ಯೋಗ ಹೊರಟೋಯ್ತಲ್ಲ, ನಮ್ಮ ರಾಜ್ಯ ಬಿಟ್ಟು ಹೊರಟೋಯ್ತು. ಈಗ ಬೇರೆ ಬೇರೆಯವ್ರೂ ಕೂಡ ಎದ್ದಿದ್ದಾರೆ. ಈಗ ಇನ್ಫೋಸಿಸ್ ಅವ್ರನ್ನೂ ಬೈತಾ ಇದ್ದಾರೆ. ಅಂದರೆ ಎಲ್ಲ ಹೊರಟೋಗ್ತಾ ಇದ್ದಾರಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅಭಿವೃದ್ಧಿ ವಿಚಾರನ ಯಾರೂ ಕೇಳಬಾರ್ದು. ಮಾಧ್ಯಮದಲ್ಲಿ ಏನು ಸುದ್ದಿ ಬರಬೇಕು ಅಂದರೆ ಇದೇ ಕಿತಾಪತಿನೇ ಸುದ್ದಿ ಬರಬೇಕು, ಅಭಿವೃದ್ಧಿ ಬರಬಾರ್ದು. ಅಷ್ಟು ಸಿದ್ದರಾಮಯ್ಯನವರ ಸ್ಟ್ರಾಟಜಿ, ಅಷ್ಟು ಆ ಮಂತ್ರಿಮಂಡಲದ ಸ್ಟ್ರಾಟಜಿ. ನನಗನ್ಸುತ್ತೆ ಈ ಸರ್ಕಾರ ಭಾಳ ದಿನ ಇರಲ್ಲ, ನೆಗದು ಬಿದ್ದು ಹೊರಟೋಗ್ತಾರೆ. RSS ಅವರು ಸಮರ್ಥರಿದ್ದಾರೆ, ಅವರು ಅದನ್ನು ಮಾಡ್ತಾರೆ. ನಮಗೂ ಪೊಲಿಟಿಕಲ್ಲಿ RSSಗೂ ನಮಗೇನು ಸಂಬಂಧ ಇಲ್ಲ. ಅದೊಂದು ರಾಷ್ಟ್ರೀಯತೆ ಬೆಳೆಸೋವಂಥ ಒಂದು ಸಂಸ್ಥೆ, ದೇಶಕ್ಕಾಗಿ ತನ್ನ ತನು ಮನ ಧನವನ್ನು ತ್ಯಾಗ ಮಾಡುವಂಥ ಸಂಸ್ಥೆ. ಅದಕ್ಕೂ BJPಗೆ ಹೋಲಿಕೆ ಮಾಡೋಕ್ಕೆ ಹೋಗ್ಬೇಡಿ ನೀವು. BJP ಒಂದು ರಾಜಕೀಯ ಪಕ್ಷ, ಅದು ಒಂದು ಸಾಮಾಜಿಕ ಪಕ್ಷ. ಅದರಿಂದ ಅದಕ್ಕೂ ನಮಗೂ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಅದೇ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ತೈತೆ. ನಾನು ಪ್ರಿಯಾಂಕಾ ಖರ್ಗೆ ಅವರ ಇದಕ್ಕೆ ನಾನೆಲ್ಲ ರಿಯಾಕ್ಟ್ ಮಾಡೋಕ್ಕೆ, ಅದರಿಂದ ಅಲ್ಲಿ ಜಾತೀಯತೆ ಇಲ್ಲ. ಅದರಿಂದ ಈಗ ದಲಿತ ಸಂಘರ್ಷ ಸಮಿತಿ ಆಗ್ಬೋದು, ಪ್ಯಾಂಥರ್ ಆಗ್ಬೋದು, ಯಾವುದು ಬೇಕಾದ್ರೂ ಮೆರವಣಿಗೆ ಮಾಡೋಕ್ಕೆ ಅಧಿಕಾರ ಇದೆ. ಮಾಡಬಾರ್ದು ಅಂತ ಎಲ್ಲ ಹೇಳಲ್ಲ, ಮಾಡೋಕ್ಕೆ ಪೂರ್ತಿ ಅಧಿಕಾರ ಇದೆ, ಸ್ವತಂತ್ರ ಇದೆ. ಮಾಡಲಿ, ಅವರು ಮಾಡಲಿ. ನಾವು ಅದನ್ನು ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.